ಚಿಟಪಟ ಅಂತ ಹಿಡ್ಕೊಂತ ಅತ್ತ ಜೋರಾಗಿ ಬರದು ಇತ್ತ ಸುಮ್ಮನೂ ಇರದು ಸ್ನಾನ ಮಾಡಂಗೂ ಇರದು ಧ್ಯಾನ ಮಾಡೋಕ್ಕೂ ಬಿಡದು ಹಾಗೆ ಬೀಳೋದು ಸ್ಟಾಪ್ ಆಗೋದು ಬೀಳೋದು ಸ್ಟಾಪ್ ಆಗೋದು ಮಳೆ. ಹೇ ಜೈ ಶ್ರೀರಾಮ್ ಗಾಯ್ಸ್, ಜೈ ಶ್ರೀರಾಮ್. ಜೋಶಲ್ಲಿ ಹೇಳೋಣ ಅಂತ ಜೈ ಶ್ರೀರಾಮ್. ನೀವು ಹೇಳಿ ಜೈ ಶ್ರೀರಾಮ್. ಬನ್ನಿ ಪೂಜೆ ಮಾಡೋಕ್ಕೆ ಹೂ ಕಿತ್ಕೊಂಡು ಬರೋಕ್ಕೆ ಹೋಗ್ತಾ ಇದ್ದೀನಿ. ಎಲ್ರಿಗೂ ಹ್ಯಾಪಿ ಸಂಡೇ. ಎಲ್ಲರೂ ಏನು ಮಾಡ್ತಾಯಿದ್ದೀರಾ? ರಾತ್ರಿ ಜೋರು ಮಳೆ ಇತ್ತಲ್ವ, ನಮ್ಮೂರಲ್ಲಿ ಫುಲ್ಲು ಜೋರು ಮಳೆ ಇತ್ತು. ನಿನ್ನೆ ಸಾಯಂಕಾಲನೇ ಕರೆಂಟ್ ಹೋಗಿತ್ತು, ಈವ್ನಿಂಗೇ ಕರೆಂಟ್ ಹೋಗಿಬಿಟ್ಟಿತ್ತು. UPS ರಾತ್ರಿ 2 o'clockಗೆ ಸರಿಯಾಗಿ ಕೈ ಕೊಟ್ಟಿತ್ತು. ರಾತ್ರಿ ಫುಲ್ಲು ನಿದ್ದೆ ಇಲ್ಲ, ಮಾರ್ನಿಂಗ್ ಎದ್ದಿದ್ದು ಲೇಟು, ಪ್ರತಿಯೊಂದು ಲೇಟು. ಟೈಮ್ 9 ಗಂಟೆ ಆಗಿದೆ, ಇನ್ನೂ ಬ್ರೇಕ್ಫಾಸ್ಟ್ ಇಲ್ಲ. ಎಲ್ಲ ಕೆಲವೊಂದು ಕೆಲಸ ಮಾಡಿಕೊಂಡು ನಾನು ಸ್ನಾನ ಮಾಡ್ಕೊಂಡು ರೆಡಿಯಾಗಿದ್ದೀನಿ. ಈಗ ಬ್ರೇಕ್ಫಾಸ್ಟ್ ಮಾಡಿ ತಿಂದುಬಿಟ್ಟು ಬಿರಿಯಾನಿ ರೆಡಿ ಮಾಡಬೇಕು. ಈಗ ಹೂ ಕಿತ್ಕೊಳ್ತಾ ಇದ್ದೀನಿ ನಾನು. ಸಾಕು, ಎಲ್ಲ ಕಿತ್ಕೊಂಡ್ಬಿಟ್ಟೆ. ಇನ್ನು ಸ್ವಲ್ಪ ಅರಳಿರೋ ಅಂಥ ಮೊಗ್ಗಿದೆ ಅಷ್ಟೇ. ಮಲ್ಲಿಗೆ ಹೂವು ಎಷ್ಟು ದೊಡ್ಡ ಹೂ ಗೊತ್ತಾ? ಮಲ್ಲಿಗೆ ಹೂ 7 ಸುತ್ತು ಮಲ್ಲಿಗೆ ಅಂತ ಹೇಳ್ತಾರಲ್ಲ, ಅದು ತುಂಬ ದೊಡ್ಡದಾಗಿ ಬಟನ್ ರೋಸ್ ಅಷ್ಟು ಸೈಜ್ಗೆ ಇದು ಅರಳುತ್ತೆ. ತುಂಬ ಚೆನ್ನಾಗಿರುತ್ತೆ, ಸ್ಮೆಲ್ ಕೂಡ ತುಂಬ ಚೆನ್ನಾಗಿರುತ್ತೆ ಗಾಯ್ಸ್. ಇದು ನೋಡಿ ಎಷ್ಟು ಹೂವು ಸಿಕ್ಕಿದೆ ನನಗೆ, ಸಾಕು. ಬನ್ನಿ ಬೇಗ ಹೋಗೋಣ. ನನ್ನ ಡ್ರೆಸ್ ಹೇಗಿದೆ ಗಾಯ್ಸ್? ಕಾಣಿಸ್ತಿದೆಯಾ? ಕಾಣಿಸ್ಲಿಲ್ಲ ಅನಿಸುತ್ತೆ. ಡ್ರೆಸ್ ತೋರಿಸೋಣ ಅಂದರೆ ಫೋನ್ ಕೆಳಗೆ ಬೀಳತ್ತೆ. ಹೀಗಿದೆ ನಂದು ಡ್ರೆಸ್. ನಮ್ಮ ದೇವ್ರ ಮನೆಗೆ ಬೆಳಗ್ಗೆನೇ ದೇವ್ರಿಗೆ ಒಂದು ರೌಂಡ್ ಪೂಜೆ ಆಗಿದೆ. ನಂದು ಇನ್ನೂ ಪೂಜೆ ಆಗಿಲ್ಲ, ನಾನು ಇವಾಗ ಮಾಡ್ತಾಯಿದ್ದೀನಿ. ಸಂಡೇ ಮಾರ್ನಿಂಗ್ ನನ್ನ ಬ್ರೇಕ್ಫಾಸ್ಟ್ ಐ ಪ್ರೋಟೀನ್, ಗೆಣಸುಗಡ್ಡೆ ಮತ್ತು ಎಗ್. ಮ್ಯಾಂಗೋ, ಆ್ಯಪಲ್, ಪಪ್ಪಾಯ, ಬನಾನಾ. ಇದು ಧನಿಯಾ ಪೌಡರ್ 1 kg, ಪುದೀನ, ಮೆಂತ್ಯ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಸೌತೆಕಾಯಿ, ಬಾಸ್ಮತಿ ರೈಸ್. ಇಷ್ಟು ಐಟಮ್ಸ್ ಇವಾಗ ತಂದಿರೋದು ಅಡುಗೆ ಮಾಡೋಕ್ಕೆ, ಬಿರಿಯಾನಿ ಮಾಡೋಕ್ಕೆ. ಇದಿಲ್ಲ ಬಿರಿಯಾನಿ ಮಾಡೋಕ್ಕೆ, ಇದು ತಿನ್ನೋಕ್ಕೆ ಮಾತ್ರ. ಈ ಐಟಮ್ಸ್ ಎಲ್ಲ ತರಕಾರಿ ಐಟಮ್ಸ್, ಇದೆಲ್ಲನೂ ಬಿರಿಯಾನಿ ಮಾಡೋಕ್ಕೆ ತಂದಿರೋದು. ಎಲ್ಲರೂ ಹೇಳ್ತೀರಲ್ವಾ ನಾನೇನು ಕೆಲಸ ಮಾಡೋದಿಲ್ಲ ಅಂತ. ನೋಡಿ, ನನಗೆ ಮನೆ ಒರೆಸೋದು ಗುಡಿಸೋದು 2 ಕೆಲಸ ಇರೋದಿಲ್ಲ ಅಷ್ಟೇ. ಇನ್ನು ಉಳಿದ ಎಲ್ಲ ಕೆಲಸ, ಬಟ್ಟೆ ವಾಶ್ ಮಾಡೋದು, ಒಣಗಾಕೋದು, ಮಡ್ಚಿಡೋದು, ಪಾತ್ರೆ ತೊಳೆಯೋದು, ಪಾತ್ರೆ ಒರೆಸಿ ತೆಗೆದು ಜೋಡಿಸ್ಕೊಳ್ಳೋದು, ಅಡುಗೆ ಮಾಡೋದು, ಬ್ರೇಕ್ಫಾಸ್ಟ್ ಮಾಡೋದು, ಎಲ್ಲ ಕೆಲಸನೂ ಇರುತ್ತೆ. ಎಷ್ಟು ಕೆಲಸ ಇರುತ್ತೆ ಗೊತ್ತಾ? ಎಲ್ಲರೂ ಹೇಳ್ತೀರ ಬರೀ ರೀಲ್ಸ್ ಮಾಡ್ಕೊಂಡು ಸುಮ್ಮನೆ ಶೋಕಿ ಮಾಡ್ಕೊಂಡು ಓಡಾಡ್ತೀರ ಅಂತ. ನಾನು ಮನೆಯಲ್ಲಿ ಕೆಲಸ ಮಾಡ್ತೀನಿ, ಕೆಲಸ ಮಾಡ್ತೀರ ಏನು ಇರೋದಿಲ್ಲ. ಹೇಳಿದ್ನಲ್ಲ, ಗುಡಿಸೋದು ಒರೆಸೋದು 2 ಕೆಲಸ ಇರೋಲ್ಲ, ಇನ್ನು ಉಳಿದ ಕೆಲಸ ಎಲ್ಲ ನನಗಿರುತ್ತೆ. ಇವತ್ತೆಲ್ಲ ಲೇಟ್ ಕೆಲಸ ಆಗಿರೋದ್ರಿಂದ ಸ್ವಲ್ಪ ಟೆನ್ಷನ್ ಆಗ್ತಾಯಿತ್ತು. ಏನಪ್ಪ ಬೇಗ ಪಾತ್ರೆ ತೊಳೆದ್ಬಿಟ್ಟು ಬಿರಿಯಾನಿ ಮಾಡಬೇಕು ಅಂತ.
ಪಾತ್ರೆ ತೊಳೆದಾಯಿತು. ಎಷ್ಟೊಂದು ಪಾತ್ರೆ ಅಲ್ವಾ ನೋಡಿ. ಬನ್ನಿ ಈಗ ನಾನು ಬಿರಿಯಾನಿಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಬಿರಿಯಾನಿಗೆ ಏನೇನು ಐಟಮ್ಸ್ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ ನೋಡಿ. ಬಿರಿಯಾನಿಗೆ ಏನೇನು ರೆಡಿ ಮಾಡ್ಕೊಂಡಿದ್ದೀನಿ ಅಂತ: ತೊಳೆದಿಟ್ಕೊಂಡಿರೋ ಚಿಕನ್ನು, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಟೊಮೆಟೊ, ಇಲ್ಲಿ ಫ್ರೈ ಮಾಡ್ಕೊಳ್ಳೋಕ್ಕೆ ಈರುಳ್ಳಿ ಅಂತ, ಇಲ್ಲಿ ಬಂದು ತುಪ್ಪ, ಇದು ನೆನೆಸ್ಕೊಂಡಿರುವ ಬಾಸುಮತಿ ರೈಸ್, ಧನಿಯಾ ಪುಡಿ, ಮೆಣಸಿನ ಪುಡಿ, ಮೊಸರು, ಗಾರ್ಲಿಕ್ ಜಿಂಜರ್ ಪೇಸ್ಟ್, ನಿಂಬೆಹಣ್ಣು, ಪುದೀನ ಮತ್ತು ಮೆಂತ್ಯ ಸೊಪ್ಪು. ಇದು ಬಂದು ಮಸಾಲೆ ಐಟಮ್ಸು: ಚಕ್ಕೆ, ಲವಂಗ, ಎಲೆ, ಚಕ್ರದ ಹೂವು, ಇದು ಐಟಮ್ಸ್ ಬರುತ್ತಲ್ಲ ಬಿರಿಯಾನಿ ಐಟಮ್ಸು, ಆ ಮಸಾಲೆ ಐಟಮ್ಸು. ಈಗ ಇಷ್ಟೂ ಬಿರಿಯಾನಿಗೆ ಹಾಕ್ತೀನಿ. ಫಸ್ಟ್ಗೆ ನಾನು ಕುಕ್ಕರ್ ಇಟ್ಕೊಂಡು ಕುಕ್ಕರ್ಗೆ ಫಸ್ಟು ತುಪ್ಪ ಹಾಕ್ಕೊಂಡು ತುಪ್ಪದ ಜೊತೆಗೆ ಇಂಚೂರು ಎಣ್ಣೆ ಯೂಸ್ ಮಾಡಿಕೊಂಡು ಬಿರಿಯಾನಿ ಮಾಡ್ತೀನಿ. ಈ ಕಡೆ ಬಿರಿಯಾನಿಗೆ ಇಟ್ಟಿದ್ದೀನಿ, ಈ ಕಡೆ ಸ್ವಲ್ಪ ಚಿಕನ್ನ ಫ್ರೈ ಮಾಡ್ಕೊಳ್ಳೋಣ ಬನ್ನಿ. 2 kg ಚಿಕನಲ್ಲಿ 1 kg ನಾನು ಬಿರಿಯಾನಿಗೆ ಹಾಕಿದ್ದೀನಿ, ಇನ್ನೊಂದು kg ನಾನು ಚಿಕನ್ ಫ್ರೈಗೆ ಹಾಕಿದ್ದೀನಿ. ಬಿರಿಯಾನಿ ಮತ್ತು ಬಿರಿಯಾನಿಗೆ ಕಾಂಬಿನೇಷನ್ ಚಿಕನ್ ಫ್ರೈ ಆ್ಯಂಡ್ ರೈತಾ. ಕೆಲಸ ಮಾಡ್ಕೊಂಡಿದ್ರೇ ಆಗೋದಿಲ್ಲ ಗಾಯ್ಸ್. ಸ್ವಲ್ಪ ಪಪ್ಪಾಯ ತಿಂದು ರಿಲ್ಯಾಕ್ಸ್ ಆಗೋಣ ಬನ್ನಿ. ಒಂದು ಕಡೆ ಬಿರಿಯಾನಿಗೆ ಇಟ್ಟಿದ್ದೀನಿ, ಇನ್ನೊಂದು ಕಡೆ ಫ್ರೈ ಮಾಡ್ತಿದ್ದೀನಿ. ಶಕೆ ಇರೋಕ್ಕಾಗ್ತಾ ಇಲ್ಲ. ದೊಡ್ಡ ಕುಕ್ಕರ್ಗೆ ಶಿಫ್ಟ್ ಮಾಡಿಕೊಂಡು ದೊಡ್ಡ ಕುಕ್ಕರಲ್ಲಿ ಇಟ್ಟಿದ್ದೀನಿ. ಇಲ್ಲಿ ಫ್ರೈ ರೆಡಿ ಆಯಿತು. ಫ್ರೈ ರೆಡಿ ಆಗಿದೆ. ಕುಕ್ಕರು ಇನ್ನೊಂದು ವಿಷಿಲ್ ಬರಬೇಕು. ಅದು ಬಂದ ಮೇಲೆ ಕ್ಲೀನಾಗಿ ಕೂಲ್ ಆದಮೇಲೆ ತಿನ್ನೋದೊಂದೇ ಬಾಕಿ. ಟೈಮ್ 2 o'clock ಟೈಮ್ ಆಗೋಯ್ತು. 2 ಗಂಟೆ ಆಗೋಯ್ತು. ಚಿಕನ್ ಫ್ರೈ ಕುದೀತಾ ಇದೆ. ಇದು ಕಂಪ್ಲೀಟ್ ಆಗಿದೆ. ಆಫ್ ಮಾಡೋಣ. ಈ ಕಡೆ ಬಿರಿಯಾನಿ ಕುಕ್ಕರ್ ಇನ್ನೂ ಆರಿಲ್ಲ. ಅದು ಆರಲಿ ಅನ್ನೋಷ್ಟೊತ್ತಿಗೆ ಈ ಸ್ಟವ್ ಎಲ್ಲ ಕ್ಲೀನ್ ಮಾಡಿಕೊಂಡು ಇನ್ನು ಸ್ವಲ್ಪ ಪಾತ್ರೆ ಬಿದ್ದಿದೆಯಲ್ಲ ಅದು ಕ್ಲೀನ್ ಮಾಡ್ಕೊಳ್ಳೋಣ ಅನ್ನೋಷ್ಟೊತ್ತಿಗೆ. ಬಿರಿಯಾನಿ ರೆಡಿ, ಫ್ರೈ ಕೂಡ ರೆಡಿ. ಇಷ್ಟು ದಿನ ನಾನು ಬಾಸುಮತಿ ರೈಸ್ಗೆ ನಾರ್ಮಲ್ ರೈಸನ್ನು ಸಹ ನಾನು ಮಿಕ್ಸ್ ಮಾಡಿ ಬಿರಿಯಾನಿಗೆ ಹಾಕ್ತಿದ್ದೆ. ಇವತ್ತು ಬರೀ ಬಾಸುಮತಿ ಹಾಕಿದ್ದಕ್ಕೆ ಎಷ್ಟು ನೀರು ಇಡಬೇಕು ಅಂತ ಗೊತ್ತಾಗಿಲ್ಲ ನನಗೆ. ಬಿರಿಯಾನಿ ಪ್ಲೇಟ್ಗೆ ಹಾಕ್ಕೊಂಡಿದ್ದೀನಿ ಗಾಯ್ಸ್. ಬನ್ನಿ ಟೇಸ್ಟ್ ಮಾಡೋಣ ಹೇಗಿದೆ ಅಂತ. ಎಮ್ಮಿ ಎಮ್ಮಿ ಬಿರಿಯಾನಿ, ಸಂಡೇ ಸ್ಪೆಷಲ್. ಆಗಲ್ಲ ಅದಕ್ಕೆ ಹೇಳಿ ಟೇಬಲ್ನಾರು ಅಲಾಡಿಸ್ಬೇಡಿ ಅಂತ. ಚೆನ್ನಾಗಿದೆ ಬಿರಿಯಾನಿ. ಸೂಪರ್ ಆಗಿದೆ ಗೈಸ್ ಬಿರಿಯಾನಿ. ಆಗಿದೆ ಗೈಸ್. ಇಷ್ಟು ದೊಡ್ಡ ಮೆಣಸಿನ್ಕಾಯಿ ತಿಂದ್ರೆ ಏನಾಗತ್ತೆ? ಏನೂ ಮಾತಾಡೋಕ್ಕಾಗ್ತಾಯಿಲ್ಲ. ಫಸ್ಟು ತಿನ್ನಬೇಕು, ಅಷ್ಟು ಚೆನ್ನಾಗಿದೆ ಗೈಸ್.
ಬಿರಿಯಾನಿ, ನಾನು ಮಾಡೋ ಬಿರಿಯಾನಿ ತುಂಬ ಟೇಸ್ಟಾಗಿರುತ್ತೆ. ಮಳೆ ಶುರು ಆಯಿತು ನಮ್ಮೂರಲ್ಲಿ. ಸಂಜೆ ಬಂದು ಎಲ್ಲ ಕೆಲಸನೂ ಲೇಟ್ ಆಗುತ್ತೆ. ಇವತ್ತು ಬೇಗ ಮಳೆ ಬರ್ತಿದೆ. ನಿನ್ನೆ ಮಳೆ 5 o'clock or 6ಗೆ ಮಳೆ ಬಂತು. ನಾನು ಯೂಟ್ಯೂಬಲ್ಲಿ ಲೈವ್ ಬಂದಿದ್ದೆ. ಇವಾಗ 2 ಗಂಟೆ 2:15 ಮಳೆ ಬರ್ತಿದೆ. ಬಿರಿಯಾನಿ ತಿನ್ನೋ ಅಷ್ಟರಲ್ಲಿ ಸುಸ್ತು ಬಿದ್ದೋಗಿದೆ ಜೀವ. ಇಷ್ಟಿಗೆ ಸಾಕಾಗಿಲ್ಲ ಗಾಯ್ಸ್. ನಮ್ಮೂರಲ್ಲಿ ನೋಡಿ 2:30ಗೆಲ್ಲ ಕತ್ಲಾಗ್ಬಿಟ್ಟಿದೆ. ಅಂದರೆ ಮಳೆ ಬರೋ ಸೂಚನೆ. 1 ರೌಂಡ್ ಬಂತು ಮಳೆ, ಫುಲ್ ಕಂಪ್ಲೀಟ್ ಕತ್ಲಾಗಿಬಿಟ್ಟಿದೆ. 6 o'clock ಥರ ಕಾಣಿಸ್ತಿದೆ. ಬನ್ನಿ ಆಚೆ ಕರ್ಕೊಂಡೋಗ್ತೀನಿ. ನೋಡಿ ಹೇಳಿದ್ನಲ್ಲ, 4 o'clockಗೆಲ್ಲ ಕತ್ಲಾಗ್ಬಿಟ್ಟಿದೆ. 3:30 4 o'clock ಕತ್ಲೆ ಆಗಿದೆ ಗಾಯ್ಸ್. ನೋಡಿ ಎಷ್ಟು ಬೇಗ, ಇಷ್ಟು ಏನು ಟೈಮ್ ಆಗೋಕ್ಕೂ ಮೊದಲೇ ಕತ್ಲಾಗ್ಬಿಟ್ಟಿದೆ. ಅಂದರೆ ಮೋಡ ಮುಚ್ಕೊಂಡಿದೆ, ಮಳೆ ಬರೋ ಥರ ಇದೆ. 1 ರೌಂಡ್ ಮಳೆ ಬಂತು. ಇಷ್ಟೇ ಕೆಲಸ ಅಲ್ಲ ಗಾಯ್ಸ್, ಇನ್ನೂ ಇದೆ. ಮೇಲೆ ಬಟ್ಟೆ ಹಾಕಬೇಕಾಗಿತ್ತಾ, ವಾಶ್ ಆಗಿರೋದು. ಮಳೆ ಬಂತು, ಹಾಗಾಗಿ ಇನ್ನು ಮೇಲೆ ಹಾಕೋಕ್ಕಾಗಲ್ಲ. ಇಲ್ಲೇ ಕಾಂಪೌಂಡಲ್ಲೇ ಹಾಕ್ತೀನಿ. ಇನ್ನೂ ಕಬಾಬ್ ಮಾಡೋದಕ್ಕೆ ಚಿಕನ್ ವೇಟ್ ಮಾಡ್ತಿದ್ದೆ ನನಗೆ. ನೋಡಿ, ನಾವು ಸ್ಟ್ರೀಟ್ ಲೈಟ್ ಕೂಡ ಆನ್ ಮಾಡಿಬಿಟ್ಟಿದ್ದೀವಿ ಇಷ್ಟು ಬೇಗ, ಕತ್ಲಾಯಿತು ಅಂತ ಹೇಳಿ. ಬಟ್ ಟೈಮ್ ಇನ್ನೂ 4 o'clock ಅಷ್ಟೇ. ನೋಡಿ, ಹನಿ ಬೀಳ್ತಾ ಇದೆ. ನೋಡಿ, ಸೌಂಡ್ ಕೇಳಿಸುತ್ತೆ ನೋಡಿ. ನಮ್ಮದು ಇದು ಶೀಟ್ ಮೇಲೆ ಹನಿ ಬೀಳುತ್ತೆ, ಅವಾಗ ಸೌಂಡ್ ಬರುತ್ತೆ, ಕೇಳಿಸ್ಕೊ. ನೋಡಿ, ಮಳೆ ಬರ್ತಿದೆ. ಇನ್ನು ನಾನು ಕಬಾಬ್ ಮಾಡಬೇಕು, ರಸ ಮಾಡಬೇಕು, ಅನ್ನ ಮಾಡಬೇಕು. ಲೆಂತಿ ವ್ಲಾಗಲ್ಲಿ ಅದು ತೋರಿಸಲ್ಲ, ಶಾರ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ನೋಡಿ. ಒಂದೇ ವಿಡಿಯೋದಲ್ಲಿ ಎಲ್ಲ ತೋರಿಸ್ತಾ ಇದ್ರೆ ಬೋರ್ ಆಗುತ್ತೆಲ್ಲ, ಅದಕ್ಕೆ. ಮಳೆ ಬೇರೆ ಸ್ಟಾರ್ಟ್ ಆಯಿತು. ಹೇಳಿದ್ನಲ್ಲ ಮಳೆ ಅಂತ. ನೋಡಿ, ಚಿಟಪಟ ಚಿಟಪಟ ಮಳೆ, ಚಿಟಪಟ ಚಿಟಪಟ ಅಂತ ಹಿಡ್ಕೊಂತ ಅತ್ತ ಜೋರಾಗಿ ಬರದು, ಇತ್ತ ಸುಮ್ಮನೂ ಇರದು, ಸ್ನಾನ ಮಾಡಂಗೂ ಇರದು, ಧ್ಯಾನ ಮಾಡೋಕ್ಕೂ ಬಿಡದು. ಹಾಗೆ ಬೀಳೋದು ಸ್ಟಾಪ್ ಆಗೋದು, ಬೀಳೋದು ಸ್ಟಾಪ್ ಆಗೋದು ಮಳೆ. ನೋಡಿದ್ರಲ್ವ ಗಾಯ್ಸ್, ಮಳೆ 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 ಮಳೆ. ಹೋ ನೋಡಿ ಎಷ್ಟು ಮಳೆ ಬರ್ತಿದೆ.